ದಿನಗಳನ್ನ ಕಳೀತಾ ಇದ್ದ ಭಾಗ್ಯಗೆ ಈಗ ಭಾಗ್ಯದ ಬಾಗಿಲು ತೆರೀತಾ ಇದೆ. ದುಷ್ಟರು ತನ್ನ ವಿರುದ್ಧ ಎಷ್ಟೇ ಕುತಂತ್ರ ಮಾಡಿದ್ರೂ ಆಕೆಗೆ ಒಳ್ಳೆಯದಾಗ್ತಿದೆ. ಇದೀಗ ಭಾಗ್ಯ ಕೆಟ್ಟವರ ವಿರುದ್ಧ ರಿವೆಂಜ್ ತೆಗೆದುಕೊಳ್ಳಲು ಮುಂದಾಗಿದ್ದಾಳೆ. ಇದೀಗ ಭಾಗ್ಯ ಶ್ರೇಷ್ಠ ತಾಂಡವ್ ಆಫೀಸ್ನಲ್ಲೇ ಕ್ಯಾಂಟೀನ್ ತೆರೆದಿದ್ದಾಳೆ. ಭಾಗ್ಯ ಆಫೀಸ್ಗೆ ಕಾಲಿಡ್ತಿದ್ದಂತೆ ತಾಂಡವ್ ಶ್ರೇಷ್ಠ ಗ್ರಹಚಾರ ಕೆಟ್ಟೋಗಿದೆ. ಕುತಂತ್ರಿಗಳು ಈಗ ಕೆಲಸ ಕಳ್ಕೊಂಡಿದ್ದಾರೆ. ಹಾಗಾದ್ರೆ ಭಾಗ್ಯ ಗೆದ್ದೇ ಬಿಟ್ಲಾ? ತಾಂಡವ್ ಶ್ರೇಷ್ಠ ಕತೆ ಏನು? ಬೀದಿಗೆ ಬೀಳ್ತಾರಾ? ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಈಗ ಟ್ವಿಸ್ಟ್ ಅಂಡ್ ಟರ್ನ್ ನಿಂದ ಕೂಡಿದೆ. ಗಂಡನಿಂದ ದೂರ ಆದ್ರೂ ಭಾಗ್ಯಗೆ ತಾಂಡವ್ ಕಾಟ ತಪ್ತಿಲ್ಲ. ಶ್ರೇಷ್ಠ ಜೊತೆ ಸೇರ್ಕೊಂಡು ಆತ ಒಂದಾದ ಮೇಲೊಂದು ಕಷ್ಟ ಕೊಡ್ತಾ ಬಂದಿದ್ದಾನೆ. ಆದ್ರೆ ಆತ ಪ್ರತಿ ಹಂತದಲ್ಲೂ ಭಾಗ್ಯ ಮುಂದೆ ಸೋಲ್ತಾ ಬಂದಿದ್ದಾನೆ. ಇದೀಗ ಭಾಗ್ಯ ತನ್ನ ವಿರುದ್ಧ ನಿಂತವರ ಮೇಲೆ ಸೇಡು ತೀರಿಸಿಕೊಳ್ಳಲು ಮುಂದಾಗಿದ್ದಾಳೆ. ತನಗೆ ಕೆಡುಕು ಬಯಸಲು ಬಂದವರಿಗೆ ಸರಿಯಾಗಿ ತಿರುಗೇಟು ಕೊಡಲು ಮುಂದಾಗಿದ್ದಾಳೆ. ಅಷ್ಟೇ ಅಲ್ಲ, ತನಗೆ ಬಂದ ಕಷ್ಟಗಳನ್ನೆಲ್ಲ ಭಾಗ್ಯ ಧೈರ್ಯದಿಂದ ಎದುರಿಸಿ ಗೆಲುವು ಕಂಡಿದ್ದಾಳೆ. ಇದೀಗ ತಾಂಡವ್ ಆಫೀಸ್ಗೆ ಹೋಗಿ ಕ್ಯಾಂಟೀನ್ ಶುರು ಮಾಡಿರೋದಲ್ಲದೆ ತಾಂಡವ್ ಶ್ರೇಷ್ಠ ಇಬ್ಬರನ್ನ ಕೆಲಸದಿಂದ ತೆಗೆಯುವಂತೆ ಮಾಡಿದ್ದಾಳೆ. ಭಾಗ್ಯ ಕೈತುತ್ತು ಬಿಸ್ನೆಸ್ ಒಂದು ಹಂತಕ್ಕೆ ಬರ್ತಿದ್ದಂತೆ ಹೊಸ ಹೆಜ್ಜೆ ಇಟ್ಟಿದ್ದಾಳೆ. ಇಷ್ಟು ದಿನ ಮನೆಯಲ್ಲೇ ಅಡುಗೆ ಮಾಡಿ ಕಳುಹಿಸಿದ್ದ ಭಾಗ್ಯ ಇದೀಗ ಕ್ಯಾಂಟೀನ್ ಶುರು ಮಾಡ್ಕೊಂಡಿದ್ದಾಳೆ. ಅದು ಕೂಡ ತಾಂಡವ್ ಶ್ರೇಷ್ಠ ಆಫೀಸ್ನಲ್ಲೇ. ತಾಂಡವ್ ಆಫೀಸ್ನಲ್ಲಿ ಕೈತುತ್ತು ಬಿಸ್ನೆಸ್ ಅನ್ನ ದೊಡ್ಡದಾಗಿ ಶುರು ಮಾಡಿದ್ದಾಳೆ ಭಾಗ್ಯ. ಹೌದು, ತಾಂಡವ್ನ ಬಾಸ್ ಬಂದು ಭಾಗ್ಯಳನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿ, ಇವತ್ತಿಂದ ನಮ್ಮ ಕ್ಯಾಂಟೀನ್ನ ಎಲ್ಲಾ ಜವಾಬ್ದಾರಿ ಭಾಗ್ಯ ಮತ್ತು ತಂಡ ವಹಿಸಿಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಕಂಪನಿಯ ಬಾಸ್ ಮತ್ತು ಅವರ ಹೆಂಡತಿ ಮನಸಾರೆ ಭಾಗ್ಯಳನ್ನ ಹೊಗಳಿದ್ದಾರೆ. ಅಲ್ಲದೆ ಉದ್ಯೋಗಿಗಳು ಕೂಡ ಭಾಗ್ಯ ಕ್ಯಾಂಟೀನ್ ತೆರೆದಿರೋದನ್ನ ಕಂಡು ಸಂಭ್ರಮಿಸಿದ್ದಾರೆ. ಹೊಸ ಕ್ಯಾಂಟೀನ್ ಓಪನ್ ಮಾಡ್ತಿರುವ ಖುಷಿಯಲ್ಲಿ ಭಾಗ್ಯ ಎಲ್ಲರಿಗೂ ಸ್ವೀಟ್ ಕೊಡಲು ಹೋಗಿದ್ದಾಳೆ. ಆದ್ರೆ ತಾಂಡವ್ ಅವಳು ಕೊಟ್ಟ ಸ್ವೀಟ್ ಅನ್ನ ದೂರಕ್ಕೆ ಎಸ್ತಿದ್ದಾನೆ. ನಂತರ ಅವಳಿಗೆ ಎಲ್ಲರ ಮುಂದೆ ಬೈದು ಅವಮಾನ ಮಾಡಿದ್ದಾನೆ. ಇದಕ್ಕೆ ಶ್ರೇಷ್ಠ ಕೂಡ ಕೈ ಜೋಡಿಸಿದ್ದಾಳೆ. ನಾನು ಈ ಕಂಪನಿಯ ಮ್ಯಾನೇಜರ್, ನಿನ್ನನ್ನು ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿದೆ ಅಂತ ತಾಂಡವ್ ಧಮ್ಕಿ ಹಾಕ್ತಾನೆ. ಇದಾದ ಕೆಲವೇ ಹೊತ್ತಲ್ಲಿ ತಾಂಡವ್ ಶ್ರೇಷ್ಠಗೆ ಆಫೀಸ್ನಿಂದ ಗೇಟ್ ಪಾಸ್ ಕೊಡಲಾಗಿದೆ. ತಾಂಡವ್ ಮತ್ತು ಶ್ರೇಷ್ಠಳನ್ನ ಬಾಸ್ ಮತ್ತೆ ಕ್ಯಾಂಟೀನ್ಗೆ ಬರುವಂತೆ ಹೇಳಿದ್ದಾರೆ. ಅಲ್ಲಿ ಭಾಗ್ಯ ಮನೆಯವರು, ಆಫೀಸ್ ಸಿಬ್ಬಂದಿಗಳು ಇರ್ತಾರೆ. ಬಾಸ್ ಹೆಂಡತಿ ತಾಂಡವ್ ಮತ್ತು ಶ್ರೇಷ್ಠಳ ಕೈಗೆ ಕವರ್ ಒಂದನ್ನ ನೀಡ್ತಾರೆ. ಭಾಗ್ಯಾಳಿಗೆ ಕಿರುಕುಳ ಕೊಟ್ಟಿರೋದಕ್ಕೆ ಇದು ನಿಮ್ಗೆ ಉಡುಗೊರೆ ಅಂತ ಹೇಳ್ತಾರೆ. ಇಬ್ಬರು ಕವರ್ ತೆಗೆದು ನೋಡಿದಾಗ ಅದರಲ್ಲಿ ಕೆಲಸದಿಂದ ತೆಗೆದು ಹಾಕಿರುವ ಟರ್ಮಿನೇಷನ್ ಲೆಟರ್ ಇರುತ್ತೆ. ಇದನ್ನು ನೋಡಿ ಇಬ್ಬರು ಬೆಚ್ಚಿ ಬೀಳ್ತಾರೆ. ಸದ್ಯ ಭಾಗ್ಯಲಕ್ಷ್ಮಿ ಧಾರಾವಾಹಿಗೆ ದೊಡ್ಡ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದೆ. ತಾಂಡವ್ ಹಾಗೂ ಶ್ರೇಷ್ಠ ಇನ್ನಾದ್ರೂ ಬದಲಾಗಿ ಬಾಸ್ ಹಾಗೂ ಭಾಗ್ಯ ಬಳಿ ಕ್ಷಮೆ ಕೇಳಿ ಮತ್ತೆ ಆಫೀಸ್ಗೆ ಸೇರ್ತಾರ ಅಥವಾ ಈ ಆಫೀಸ್ ಬೇಡ ಅಂತ ಮತ್ತೆ ಭಾಗ್ಯಳನ್ನ ಸೋಲಿಸಲು ಪ್ಲಾನ್ ಮಾಡ್ತಾರನ್ನೋ ಕುತೂಹಲ ವೀಕ್ಷಕರನ್ನ ಕಾಡ್ತಿದೆ. ಇದೀಗ ಸೀರಿಯಲ್ ನೋಡಿದ ಫ್ಯಾನ್ಸ್ ನಾನಾ ಕಾಮೆಂಟ್ ಮಾಡ್ತಿದ್ದಾರೆ. ಇದು ಚೆನ್ನಾಗಿದೆ, ಅವ್ರ ಕಣ್ಮುಂದೆನೆ ಭಾಗ್ಯ ಬೆಳೀತಾ ಹೋಗ್ಬೇಕು, ಅದನ್ನ ನೋಡಿ ತಾಂಡವ್ ಶ್ರೇಷ್ಠ ಉರ್ಕೊಂಡು ಸಾಯ್ಬೇಕು. ತಾಂಡವ್ ಮತ್ತು ಶ್ರೇಷ್ಠಗೆ ಬಾಸ್ ಮುಂದೆ ಮಾತನಾಡಲು ಎಷ್ಟು ಧೈರ್ಯ? ಕನಿಷ್ಠ ಸಾಮಾನ್ಯ ಜ್ಞಾನವಾದ್ರೂ ಬೇಡ್ವಾ? ಭಾಗ್ಯಳ ಹೋರಾಟಕ್ಕೆ ನಾವು ಕೃತಜ್ಞರಾಗಿದ್ದೇವೆ. ಎಲ್ಲಾ ಹೋರಾಟ ಮಾಡುತ್ತಿರುವ ಮಹಿಳೆಯರಿಗೆ ಇದು ಪ್ರೇರಣೆ ಅಂತ ಕಾಮೆಂಟ್ ಮಾಡಿದ್ದಾರೆ. ಇನ್ನು ಕೆಲವರು ಬಾಸ್ ಇವರಿಬ್ಬರನ್ನ ಕೆಲಸದಿಂದ ತೆಗಿತಾರೆ. ಆದ್ರೆ ಭಾಗ್ಯ ಬಾಸ್ ಕೈಕಾಲು ಹಿಡ್ಕೊಂಡು ಮತ್ತೆ ಇವರನ್ನ ಕೆಲಸಕ್ಕೆ ಸೇರಿಸ್ತಾಳೆ. ಲಾಸ್ಟ್ಗೆ ಇದೇ ಆಗೋದಂತ ಕಾಮೆಂಟ್ ಮಾಡಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.